ನೀವೊಂದು ಕೆಲಸ ಮಾಡಿ, ಅವರು ತಗೊಳ್ಳಿ, ಅವರು ಪೊಲಿಟಿಕಲ್ ಮೈಲೇಜ್ ತಗೊಳ್ಳಿ. ನೀವು ದೇಶಕ್ಕೆ ಏನ್ ಬೇಕು ಅದು ತಗೊಳ್ರಿ, ಬೆಳವಣಿಗೆ ತಗೊಳ್ರಿ, ಪ್ರಶ್ನೆ ಕೇಳಿ, ಮನುಷ್ಯ ಬದುಕು ತಗೊಳ್ರಿ. ಪ್ರಶ್ನೆ ಕೇಳಿ, ದೇಶ ಕಟ್ಟಕ್ಕಾಗೋದಿಲ್ಲ. ಧೈರ್ಯ ಇರ್ಬೇಕ್ರಿ. ಪ್ರಶ್ನೆ ಸಂವಿಧಾನದ ಅಡಿ ಒಳಗಡೆ ಕೇಳಿ. ದೇವಸ್ಥಾನ ಕಟ್ತಾನೆ, ರಸ್ತೆಯಲ್ಲಿ ಇನ್ನೊಂದು ಬಾಟ ಇಡ್ತಾನೆ, ಅದೆಲ್ಲ ಮುಖ್ಯ ನನಗೆ ಬೇಕಾಗಿರೋದು. ಈ ದೇಶದ ಕಾನೂನು ಏನಿದೆ ಪ್ರಶ್ನೆ ಏನಂತ ಗೊತ್ತಾಗುತ್ತೆ, ಉತ್ತರ ಇಲ್ಲ. ದೇಶದ ಕಾನೂನು ಏನಿದೆ ಅವತಾರ ಇರ್ತಾರೆ. ಯಾವ್ದೋ ಬಾಟ ಇಟ್ಬಿಟ್ಟು ನೋಡಿ ಸರ್, ಈಗ ಈ ಮಹಾಭಾರತ ಚರ್ಚೆಯಲ್ಲಿ ತೊಂದರೆ ಏನಾಗಿದೆ ಅಂದ್ರೆ, ಪ್ರಶ್ನೆ ಕೇಳಕ್ಕಿಂತ ಮುಂಚೆನೆ ನಿಮ್ಗೆ ಏನೋ ಒಂದು ಇದಿದೆ ನಿಮ್ಮ ಹತ್ರ, ಒಂದು ನಾನು ಓಪನ್ ಬಾಯ್ ತೆಗೆದ್ರೆ ಪ್ರಶ್ನೆ ಕೇಳಿಸ್ಕೊಳ್ಳಿ. ಕಾಂಗ್ರೆಸ್ ಕೇಳೇ ಇಲ್ಲ. ದುಡ್ಡು ಮಾಡಕ್ ದೇವಸ್ಥಾನ ಕಟ್ತಾ ಇದ್ದಾರೆ. ಕೇಳಿಸ್ಕೊಳ್ಳಿ ಕೇಳಿಸ್ಕೊಳ್ಳಿ ಗೌಡ್ರೆ, ನಿಮ್ ಪ್ಲೀಸ್. 5-6 ಕೋಟಿ ದೇವಸ್ಥಾನ ಕಟ್ಟಿದ್ದೀವಿ ಕಾಂಗ್ರೆಸ್ 1947 ಈಚೆ ಬಂದ್ಮೇಲೆ. ನಾನ್ ಕೇಳೇ ಇಲ್ಲ ಪ್ರಶ್ನೆ. ನಿಮ್ಗೆ ಏನ್ರಿ ಗೊತ್ತು ಎಲ್ಲಿಂದ ನೋಡಿ ಕಾಂಗ್ರೆಸ್ ಕಾರ್ನರ್ ಮಾಡ್ತಕ್ಕಂಥದ್ದು ಎಷ್ಟು ಸರಿ ಅದು ನಿಮ್ದು? ಎಲ್ಲಿ ಆಯ್ತು, ನೀವು ಮಾತಾಡಿದ್ದಾಯ್ತು. ನಮಗೂ ಸಹನೆಗೆ ಒಂದು ಲಿಮಿಟ್ ಇರುತ್ತೆ. ಪ್ರಶ್ನೆನೇ ಕೇಳಿಸ್ಕೊಳ್ತಾರೆ, ಪ್ರಶ್ನೆನೇ ಕೇಳಿಸ್ಕೊಂಡಿಲ್ಲ. ಕಾರ್ನರ್ ಅಂತ ಪ್ರಶ್ನೆ ಕೇಳಿಸ್ಕೊಳ್ಳಿ ನೀವು ಮೊದಲು. ಕಂಪ್ಲೀಟ್ ಮಾಡ್ತೀರಾ ನೀವು? ಹೇಳಿ ಮೇಡಮ್. ಸ್ಮಿತಾ ಅವರೇ, ರಾಮಕೃಷ್ಣ ಅವರೇ, ನಾನು ಏನಂತ ಹೇಳ್ಬೇಕಂತಿದ್ದೆ, ಏನ್ ಪ್ರಶ್ನೆ ಕೇಳಬೇಕಂತಿದ್ದೆ ಅಂದ್ರೆ, ಅವರು ಅಯೋಧ್ಯ ಇಶ್ಯೂ, ಅಯೋಧ್ಯ ಚರ್ಚೆ ಬಂದಾಗ ಒಂದು ಸ್ಟ್ಯಾಂಡ್ ತಗೊಂಡ್ರು, ಮ್ಯಾನಿಫೆಸ್ಟೋಲ್ ಹಾಕೊಂಡ್ರು. ಓಕೆ, ನಾನೇನು ಹೇಳ್ತಾ ಇದ್ದೆ ಅಂದರೆ, ಈಗ ನೋಡಿ, ಇವಾಗ ಜ್ಞಾನ ವಾಪಿ ಇಶ್ಯೂ, ಜ್ಞಾನ ವಾಪಿಯಲ್ಲೂ ನೀವೊಂದು ಸ್ಟ್ಯಾಂಡ್ ತಗೊಳ್ಳಿ. ಸ್ಟ್ಯಾಂಡ್ ತಗೊಂಡು ಇದು ನೋಡಿ, ನೀವು ಅಭಿವೃದ್ಧಿ ಬಗ್ಗೆ ಮಾತಾಡೋಣ. ಅದು ನೋಡ್ರಿ, ಸಂವಿಧಾನದ ತೀರ್ಪು ತಲೆಬಾಗ್ತೀವಿ ಹೊರತು ನಾನು ಒಂದು ಸ್ಟ್ಯಾಂಡ್ ತಗೋಬೇಕು, ನಾನು ಸ್ಟ್ಯಾಂಡ್ ತಗೋಬಾರ್ದು ಅನ್ನೋದಕ್ಕೆ ಇದು ರಾಜಕೀಯ ಪಕ್ಷ, ಇದು ಯಾವ್ದೋ ಧರ್ಮದ ಪಕ್ಷ ಅಲ್ಲ. ನಾನು ಸ್ಟ್ಯಾಂಡ್ ತಗೊಳ್ಳೋದು ಏನಿದೆ ಅದ್ರಲ್ಲಿ, ಕೋರ್ಟ್ ತೀರ್ಪು ಕೊಟ್ರೆ ಎಲ್ಲ ತಲೆ ಬಾಗ್ತೀವಿ. ಇವಾಗ ಅಯೋಧ್ಯ ತೀರ್ಪು ಕೊಟ್ಟರು, ದೇವಸ್ಥಾನ ಕಟ್ಟಿದ್ರು, ಎಲ್ಲ ಸಂತೋಷ ಪಟ್ವಿ, ನಾವು ದುಡ್ಡು ಕೊಟ್ಟಿಲ್ಲ. ಅದ್ರಲ್ಲಿ ಏನಿದೆ? ಸ್ಟ್ಯಾಂಡ್ ಇದ್ದಿದೆ ಏನೋ. ರಾಮಕೃಷ್ಣ ಅವರೇ ಅಲಿಗೇಷನ್ ಮಾಡ್ಬಿಟ್ರಲ್ಲ, ಒನ್ ಸೈಡೆಡ್ ಕಾರ್ನರ್ ಎಕ್ಸೆಟ್ರಾ ಎಕ್ಸೆಟ್ರಾ. ನಿಮ್ಮ ಪರವಾಗಿ ನಾನು ಪ್ರಶ್ನೆ ಕೇಳ್ತಿದ್ದೀನಿ, ಅಶೋಕ್ ಗೌಡ್ರಿಗೆ ಕೇಳಿಸ್ಕೊಳ್ಳಿ. ಬಿಜೆಪಿಯದ್ದು ಸೆಲೆಕ್ಟಿವ್ ಹಿಂದುತ್ವ, ಎಲ್ಲಿ ಓಟು ಭಾವನೆಗಳ ಆಧಾರದ ಮೇಲೆ ಬರುತ್ತೆ ಅಂತ ಗೊತ್ತಾಗುತ್ತೆ ಅದನ್ನ ಮಾತ್ರ ಪಿಕ್ ಮಾಡ್ತಾರೆ. ಬೇರೆ ವಿಚಾರ ಹಿಂದುತ್ವಕ್ಕೆ ರಿಲೇಟೆಡ್ ಅಥವಾ ಹಿಂದೂಗಳಿಗೆ ರಿಲೇಟೆಡ್ ಮಾತಾಡೋದಿಲ್ಲ. ನೋಡಿ, ಇದು ಬರೀ ಫಾಲ್ಸ್ ಎಲಿಗೇಷನ್. ನಾವು ಹಿಂದುತ್ವ ಅಥವಾ ಹಿಂದೂಸ್ತಾನ ಅಥವಾ ಭಾರತ ಅಂತೇನಿದೆ, ಇದ್ರ ಪರವಾಗಿ ನಿಂತ್ಕೊಂಡು ಪ್ರತಿ ಸತಿನೂ ಸಹ ಅದನ್ನು ಹೇಗೆ ಭಾರತತನವನ್ನು ಹೆಚ್ಚಿಸಬೇಕು ಅದೆಲ್ಲ ಹೆಚ್ಚಿಸಿದ್ದೀವಿ. ಪಾಪ ಆಗ್ಲಿಂದ ಎಲಿಗೇಷನ್ ಮಾಡ್ತಾರೆ. 900 ಎಲಿಗೇಷನ್ ಅಲ್ಲ, ಒಂದು ನಿಮಿಷ. ಆ ತೀರ್ಪು ಮೇಲೆ ಬಂದಿದ್ದು ಬ್ರದರ್, ಆ ತೀರ್ಪು ಮೇಲೆ ರಸ್ತೆಗಳಲ್ಲಿ ಮತ್ತೊಂದಲ್ಲಿ ಬಂದಿದೆ. ಅದರಿಂದ ನಿಮಗೆ ಪಾಪ ಮಾತಾಡೋ ಹುಚ್ಚಿದೆ, ಹಾಗೆ ಹೀಗೆ ಅಂತ ಹೇಳ್ತಾರೆ. ಒಂದು ಐ ಥಿಂಕ್ ದರ್ ಇಸ್ ಅ ಸುಪ್ರೀಂ ಕೋರ್ಟ್ ಆರ್ಡರ್, ಯಾವ ಟೈಮಲ್ಲಿ ಪಾಸ್ ಆಯಿತು ಅಂತ ಜಸ್ಟ್ ಐ ಫರ್ಗಾಟ್. ವಾಜಪೇಯಿ ಅವರ ಟೈಮಲ್ಲೋ ಅಥವಾ ಮನಮೋಹನ್ ಸಿಂಗ್. ಒಂದು ನಿಮಿಷ. ಯಾವ ದೇವಸ್ಥಾನ ಅಥವಾ ಯಾವುದೇ ರಿಲಿಜಿಯಸ್ ಪ್ಲೇಸಸ್ಸು ಇನ್ಫ್ರಾಸ್ಟ್ರಕ್ಚರಲ್ ಕಾರಿಡಾರ್ಸ್ಗೆ ಏನಾದ್ರು ಅಡ್ಡ ಬರ್ತಿದ್ರೆ ಅದನ್ನು ದಯವಿಟ್ಟು ಸಹ ರಿಪ್ಲೇಸ್ ಮಾಡ್ತಕ್ಕಂಥ ಕೆಲಸ ಮಾಡಿ ಅಂತ ಸುಪ್ರೀಂ ಕೋರ್ಟ್ ಅವರು ಆರ್ಡರ್ ಕೊಟ್ಟಿದ್ದಾರೆ. ಅದು 9ರಲ್ಲಿ ಹೊಡೆದಾಕಿದೆ, 2001ರಲ್ಲಿ. ಒಂದು ನಿಮಿಷ ಬಂದೆ. ಅಶೋಕ್ ಸಿಂಗಲ್ ಕೇಸ್ ಹೋಗ್ತಾರೆ ಗೊತ್ತಾ ನಿಮ್ಗೆ? ಒಂದು ನಿಮಿಷ ಬಂದೆ. ಮೋದಿ ಮೇಲೆ ಸ್ಟೇ ತರ್ತಾರೆ. ಮೋದಿ ಹೊಡೆದಾಕಿದ್ದು 900 ದೇಶದಲ್ಲಿ. ಅಶೋಕ್ ಸಿಂಗಲ್ ಹೋಗಿ ಸ್ಟೇ ತಂದು ಅವ್ರ ಕೇಸ್ ಅಷ್ಟು ವರ್ಷ ನಡೆಸ್ತಾರೆ. 9-10ರಲ್ಲಿ ತೀರ್ಮಾನ ಬರುತ್ತೆ. 2001 ಅಂತೀರಾ? 2001 ತೀರ್ಪು ಬಂದಿದೆ 2009. ಒಂದು ನಿಮಿಷ. ಅಕ್ಟೋಬರ್ ಇವತ್ತವರೆಗೂ ನಿಮ್ಗೆ RSS ಅವ್ರು ಹೇಳೇ ಇಲ್ಲ ಸತ್ಯನ. ಅಕ್ಟೋಬರ್ ಯೂನಿವರ್ಸಿಟಿ ನಿಮ್ದು ರೀ, ನಿಮ್ದು TNU ಯೂನಿವರ್ಸಿಟಿ, ತುಕಡೆ ನಕ್ಸಲ್ ಯೂನಿವರ್ಸಿಟಿ. ವಿಷಯ ಇಷ್ಟೇ ನೋಡಿ. ಅಲ್ಲ, ವಿಚಾರ ಏನು RSS ಹೇಳೋದೇ ಇಲ್ಲ. ಮೋದಿ 900 ದೇವಸ್ಥಾನ ಹೊಡೆದ್ರು ಅಂತ ಹೇಳೋದೇ ಇಲ್ಲ. ಅವರು ನಿಮ್ಗೆ ಹೇಳ್ಕೊಡೋದೇ ಇಲ್ಲ ಅದನ್ನ. ಆಯ್ತು, ಅವ್ರು ಉತ್ತರ ಕೊಟ್ಬಿಡ್ಲಿ. ಅವ್ರು ಉತ್ತರ ಕೊಡ್ಲಿ. ಒಂದಿನ ಡಿಸ್ಕಸ್ ಮಾಡೋದಿಲ್ಲ ಇದನ್ನ. ಹೇಳಿ
ನೋಡಿ ಹೇಳಿ ಅಶೋಕ್ ಗೌಡ್ರೆ ಹೇಳಿ. ನೋಡಿ ಎಲ್ಲೆಲ್ಲಿ ಅಕಸ್ಮಾತ್ ಇನ್ಫ್ರಾಸ್ಟ್ರಕ್ಚರಲ್ ಕಾರಿಡಾರ್ಸ್ಗೆ ಅಡ್ಡ ಬರ್ತಿರ್ತಕ್ಕಂಥದ್ದು ಯಾವುದೋ ರಿಲಿಜಿಯಸ್ ಪ್ಲೇಸಸ್ ಇದ್ದಾರೆ, ಯಾವುದೇ ವಿಚಾರ ಇರಲಿ ಅಲ್ಲಿ ದಯವಿಟ್ಟು ಸಹ ರಿಪ್ಲೇಸ್ ಮಾಡಿ ಅಂತ ಏನು ಸುಪ್ರೀಂ ಕೋರ್ಟ್ ಆಕ್ಟ್ ಇದೆ ಅದ್ರ ಮೇಲ್ಗಡೆ ಯಾವುದಾದ್ರೂ ದೇವಸ್ಥಾನ ಒಡೆದಿದ್ದಾಗ ಅಕಸ್ಮಾತ್ ಒಡೆದಿದ್ರು ಸಹ ಅದನ್ನ ರೀಪ್ಲೇಸ್ ಮಾಡ್ತಕ್ಕಂಥ ಕೆಲಸ ಅನೇಕ ಕಡೆ ಆಗಿದೆ, ಅದು ಬೇರೆ ವಿಚಾರ. ಆದರೆ ಅದಕ್ಕಿಂತ ಮುಖ್ಯವಾದ ವಿಚಾರ ಏನು ಅಂತಂದ್ರೆ ಇವತ್ತು ಧಾರ್ಮಿಕ ಭಾವನೆ ಆಗಿರತಕ್ಕಂತಹ ಕಾಶಿ ಮತ್ತು ಮಥುರಾಗೆ ಬಿಟ್ಕೊಡ್ಬೇಕಾಗ್ತದೆ ಅಂತ ಹೇಳಿ ಕೆ ಮೊಹಮ್ಮದ್ ಅವರು, ಯಾರು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ ಮುಖ್ಯಸ್ಥರಿದ್ರು, ಅವರು ಮುಸಲ್ಮಾನ ಸಮುದಾಯಕ್ಕೆ ಒಂದು ರಿಕ್ವೆಸ್ಟ್ ಮಾಡಿದ್ದಾರೆ. ಅದರಿಂದಾಗಿ ಇವತ್ತು ಎಲ್ಲಾ ರಾಜಕೀಯಗಳ ಪಕ್ಷಗಳು ರಾಜಕೀಯವನ್ನು ಮರೆತು ಯಾವ ರೀತಿ ಅಪೀಲನ್ನ ನೀವು ರಾಮಕೃಷ್ಣ ಅವ್ರಿಗೆ ಮಾಡಿದ್ರಿ ಅಥವಾ ಬಸವರಾಜ್ ಅವ್ರು ಯಾವ ರೀತಿ ಅಪೀಲನ್ನ ಮಾಡ್ತಿದ್ದಾರೆ, ಎಲ್ಲರೂ ಸೇರಿ ಮುಸಲ್ಮಾನ ಸಮುದಾಯನೇ ಫಸ್ಟ್ ಅವರವರೇ ನಿರ್ಧಾರ ಮಾಡ್ಕೊಳ್ಳಿ, ಅದಾದ್ಮೇಲೆ ಹಿಂದೂ ಸಮುದಾಯದ ಜೊತೆ ಬರಲಿ. ಯಾವ ರೀತಿ ದೊಡ್ಡ ಮನಸ್ಸನ್ನ ಕೆ ಮೊಹಮ್ಮದ್ ಅವ್ರು ತೋರಿಸ್ತಾ ಇದ್ದಾರೆ ಅದೇ ದೊಡ್ಡ ಮನಸ್ಸು. ಅವ್ರು ಹೇಳ್ತಾರೆ ಯಾವುದು ಬೇರೆ ವಿಚಾರ ಅಲ್ಲ, ಇದು ಅತ್ಯಂತ ಪ್ರಮುಖವಾದ ದೇವಸ್ಥಾನ ಹುಡುಕ್ಬೇಡಿ ಅಂತ ಹೇಳಿದಾರಲ್ಲ, ಅವ್ರ ಸ್ಟ್ಯಾಂಡ್ ಬಗ್ಗೆ ನೀವು ಏನ್ ಹೇಳ್ತೀರಾ? ಒಂದ್ ನಿಮಿಷ ಕೇಳಿಸ್ಕೊಳ್ರಿ, ನಾನು ಕೇಳೋದೇ ಇಲ್ಲ. ಕೇಳಿಸ್ಕೊಳ್ರಿ, ಮೋಹನ್ ಭಾಗವತ್ ಸರಿ ಇಲ್ಲ ಅಂತ ಹೇಳಿ, ಇಲ್ಲ ಸರಿ ಅಂತ ಹೇಳಿ. ಕೇಳಿಸ್ಕೊಳ್ರಿ ಒಂದ್ ನಿಮಿಷ. ಕೆ ಮೊಹಮ್ಮದ್ ಅವರು ಏನ್ ಹೇಳಿದ್ದಾರೆ ಆ ಅಪೀಲ್ ಯೋಗಿ ಆದಿತ್ಯನಾಥ್ ಅವರ ಅಪೀಲ್ ಏನಿದೆ, ಎರಡು ಅಪೀಲ್ ಮೇಲೆ ಕೆ ಮೊಹಮ್ಮದ್ ಅವರು ಕಾಶಿ ವಿಶ್ವನಾಥ ಮತ್ತು ಮಥುರಾ ಮತ್ತು 2-3 ಸೈಟ್ಗಳನ್ನ ಹೇಳ್ತಾರೆ. ಅವ್ರು ಹೇಳ್ತಾರೆ ಅಲ್ಲಿ ದೇವಸ್ಥಾನಕ್ಕಿಂತ ಜಾಸ್ತಿ ಇಂಪಾರ್ಟೆನ್ಸು ಅದು ಹಿಂದೂ ಸ್ಟ್ರಕ್ಚರ್ ಅಂತ ಒಪ್ಕೊಳ್ತಕ್ಕಂತಹ ಟೈಮ್ ಇವತ್ತು ಬಂದಿದೆ ಅಂತ ಹೇಳಿ ಕೆ ಮೊಹಮ್ಮದ್ ಅವರು ಹೇಳಿದ್ದಾರೆ. ಅದನ್ನ ಗೌರವಿಸೋಣ ಫಸ್ಟು, ಮಿಕ್ಕಿದೆಲ್ಲ ರಾಜಕೀಯ ಎಲ್ಲ ಸಪರೇಟ್. ಅಶೋಕ್ ಗೌಡ್ರೆ ಇದು ಎಲ್ಲೋ ಪ್ರಶ್ನೆ ಕೇಳದೆ ಇಲ್ಲ. ನನ್ನ ಪ್ರಶ್ನೆ ಏನಂದ್ರೆ ಅಶೋಕ್ ಗೌಡ್ರೆ ಇದು ಎಲ್ಲೋಗಿ ನಿಲ್ಲುತ್ತೆ? ಇದು ಎಲ್ಲೂ ನಿಲ್ಲಲ್ಲ. ನಾವು ಸಿಂಪಲ್ ಆಗಿ ಹೇಳ್ತೀವಿ. ನಾನು ಯಾಕೆ ಕೇಳ್ತೀನಿ ಅಂದ್ರೆ, ಈಗ ನೋಡಿ ನೆನ್ನೆ ಯಾರೋ ಹೇಳಿದ್ರು, ಈಗ ವಿಷ್ಣು ಶಂಕರ್ ಜೈನ್ ಓಕೆ ಅವರು ಹೋರಾಟ ಮಾಡ್ತಿದ್ದಾರೆ, ಮಾಡಲಿ ಕೋರ್ಟಲ್ಲಿ. ಅವ್ರು ಹೇಳ್ತಾರೆ 40,000 ದೇವಸ್ಥಾನಗಳಿವೆ, 40,000 ಕೇಸ್ ಹಾಕ್ತೀವಿ. ಇದು ಎಲ್ಲೋಗಿ ನಿಲ್ಲುತ್ತೆ? ಇದು ಎಷ್ಟು ವರ್ಷ ಮುಗಿಯೋದು? ದೇಶ ಎಲ್ಲಿಗೆ ಹೋಗ್ಬೇಕು? ಬೆಳವಣಿಗೆ ಆಗುತ್ತೆ? ನಾವು ನೋಡಿ, ಬಿಜೆಪಿ ಆಸ್ ಅ ಪಾರ್ಟಿ ವಿ ಆರ್ ನಾಟ್ ಇಂಟು ಎನಿ ಆಫ್ ದಿಸ್ ಥಿಂಗ್ಸ್. ಸಪೋರ್ಟ್ ಮಾಡ್ತಿದ್ದೀರಾ ನೀವು? ಸಪೋರ್ಟ್ ವಿಚಾರ ಅಲ್ಲ. ಭಾರತವನ್ನು ಭಾರತೀಯರಾಗಿ ಕಟ್ಟಲಿಕ್ಕೆ ಏನೇನ್ ಪ್ರಯತ್ನ ಮಾಡಬೇಕು ಅದ್ರ ಮಾತ್ರ ನಮ್ಮ ಪ್ರಯತ್ನ. ಹಿಂದೂ ರಾಷ್ಟ್ರ ಕಲ್ಪನೆ ಅಂದ್ರೆ ಹಿಂದೂ ರಾಷ್ಟ್ರ ಭಾರತ ಬೇರೆ, ಹಿಂದೂ ರಾಷ್ಟ್ರ ಬೇರೆ ಅಲ್ವಾ? ಇಲ್ಲ, ಹಿಂದೂ ಆಗ್ಲೇನೆ ನೀವು ಹೇಳಿದ್ರೆ ಅವರು ಹೇಳಿದ್ರು. ಏನು ಅಂದ್ರೆ ಹಿಂದೂ ಅಂದ್ರೆ ಏನು ಅಂದ್ರೆ ಈ ದೇಶದ ಮೂಲ ಸಂಸ್ಕೃತಿ ಏನಿದೆ ಅದು ಡಿಕ್ಷನರಿ ಮೀನಿಂಗ್. ವಾಟ್ ಈಸ್ ಇನ್ ಪ್ರಾಕ್ಟೀಸ್ ಬೈ ಬಿಜೆಪಿ? ಅಲ್ಲ, ಪ್ರಾಕ್ಟೀಸ್ ಏನು ಅಂದ್ರೆ ಈ ಕಲ್ಚರಲ್ ವೈಬ್ರೇಷನ್ಸ್ ಏನಿತ್ತು, ಹಿಂದೂ ರಾಷ್ಟ್ರ ಅಂತ ಕಲ್ಚರಲ್ ವೈಬ್ರೇಷನ್ಸ್ ಏನಿತ್ತು, 8,000 ಗತವೈಭವ ಅಂತ ಏನ್ ಹೇಳ್ತೀವಿ, ಅದು 11ನೇ ಶತಮಾನಕ್ಕಿಂತ ಹಿಂದೆ ಏನಿತ್ತಲ್ಲ, 16 ಯೂನಿವರ್ಸಿಟಿ, ಇಂಟರ್ನ್ಯಾಷನಲ್ ಯೂನಿವರ್ಸಿಟಿ. ಒಂದ್ ಕಡೆ ನೀವು ಶುಕ್ರಿಯಾ ಮೋದಿ ಭೈಜಾನ್ ಅಂತೀರಾ, ಇನ್ನೊಂದ್ ಕಡೆ ಈ ತರ ಕಾಮೆಂಟ್ಸ್ ನಿಮ್ ಪಾರ್ಟಿಯಿಂದಾನೇ ಬರುತ್ತೆ. ನೀವು ಇದೊಂದು ವಿಷಯ ಇದೆಯಲ್ಲ, ಕೆ ಮೊಹಮ್ಮದ್ ಕಾಶಿ ಇರ್ಲಿ ಅಥವಾ ಮಥುರಾ ಇರ್ಲಿ, ನೀವು ಸ್ವಲ್ಪ ಯೋಚನೆ ಮಾಡ್ಬೇಕಾಗುತ್ತೆ. ನೋಡಿ, ಎಲೆಕ್ಷನ್ ಮುಂಚೆ ನೀವು ಮಾಡಿರೋದು ಶುಕ್ರಿಯಾ ಮೋದಿ ಭೈಜಾನ್, ಎಲೆಕ್ಷನ್ ಮುಂಚೆನೆ ನೀವು ಶುರು ಮಾಡಿರೋದು. ಯೋಗಿ ಆದಿತ್ಯನಾಥ್ ರಿಕ್ವೆಸ್ಟ್ ಮುಸಲ್ಮಾನ ಸಮಾಜಕ್ಕೆ, ಮುಸಲ್ಮಾನ ಸಮಾಜ ಹೇಗೆ ಅದಿತ್ ಸಲ ಹೇಳಿದ್ದಾರೆ ಆ ರೀತಿ ಇದು ನಮ್ಮ ಪ್ಲೇಸ್ ಅಲ್ಲ ಕೊಟ್ಬಿಟ್ರೆ ತುಂಬಾ ಒಳ್ಳೇದು. ಆಯ್ತು, ಒಂದು ಎಲ್ಲಾ ಸಮುದಾಯವನ್ನ ಒಗ್ಗೂಡಿಸಿ ಇರೋ ಸಮಸ್ಯೆಯನ್ನ ಬಗೆಹರಿಸಬಹುದು ಅಂತ ನೀವು ಪ್ರಾರಂಭದಲ್ಲಿ ಹೇಳ್ತಾ ಇದ್ರಿ. ಬಟ್ ಆ ಮನಸ್ಥಿತಿ ನಮ್ ಯಾವ ರಾಜಕೀಯ ಪಕ್ಷಕ್ಕೂ ಇಲ್ಲ ಅನ್ನೋದೇ ದುರಂತ. ಯಾಕೆಂದ್ರೆ ಯಾವುದೇ ರಾಜಕೀಯ ಪಕ್ಷ ಆಗ್ಲಿ ಆವಾಗಿನ ತನ್ನ ಚುನಾವಣೆಯ ಲಾಭವನ್ನು ಮುಂದಿಟ್ಟುಕೊಂಡೇ ಒಂದು ಪ್ರೊಪಗ್ಯಾಂಡನ್ನು, ಒಂದು ಅಜೆಂಡನ್ನು, ಒಂದು ನ್ಯಾರೇಟಿವ್ ಬಿಲ್ಡ್ ಮಾಡ್ತದೆ. ಒಂದು ಧಾರ್ಮಿಕ ವಿಚಾರದ ಬಗ್ಗೆ ನಿಜವಾದ ಧರ್ಮ ಮತ್ತು ಇತಿಹಾಸ ಏನಾಗಿದೆ ಇಲ್ಲಿ ಅಂತ ಒಂದು ಆಬ್ಜೆಕ್ಟಿವ್ ಆಗಿ ವಸ್ತುನಿಷ್ಠವಾಗಿ ಕೂತ್ಕೊಂಡು ಎಲ್ಲ ಧರ್ಮಗುರುಗಳು ಕೂತ್ಕೊಂಡು ಒಂದು ಇದಕ್ಕೊಂದು ಪರಿಹಾರ ಕಂಡುಕೊಳ್ಬಲ್ರು. ಆದ್ರೆ ಇವತ್ತು ಧರ್ಮ ಕೂಡ ರಾಜಕೀಕರಣವಾಗಿರೋದು ಹೀಗಾಗ್ತಿದೆ. ಬಟ್ ಇದಕ್ಕೆ ಹೊಂದ್ಕೊಂಡಂಗೆ ರಿಯಾಜ್ ಆಗಲಿ ಮತ್ತು ಹಿಂದೂ ನಾಯಕರುಗಳಾಗಲಿ ಅಥವಾ ಬಿಜೆಪಿ ವಕ್ತಾರರಾಗಲಿ ಇಲ್ಲಿ ಏನಾಗಿದೆ ಅಂದ್ರೆ, ಲೆಟ್ಸ್ ಕಮ್ ಬ್ಯಾಕ್ ಟು ಓನ್ಲಿ ದಿಸ್ ಜ್ಞಾನವ್ಯಾಪಿ. ಹೆಸರು ಹೆಂಗಿದೆ ನೋಡಿ, ಜ್ಞಾನವ್ಯಾಪಿ. ಜ್ಞಾನವನ್ನು ಹರಡಿಸ್ಬೇಕದು. ಅದೇನಾಗ್ತಾ ಇದೆ ಇವತ್ತು? ಯಾಕೆ ಹಿಂಗಾಗ್ತಿದೆ ಅಂದರೆ, ನಮ್ಮ ಮುಸ್ಲಿಂ ಬಾಂಧವರು ಕೂಡ ಅರ್ಥ ಮಾಡ್ಕೋಬೇಕು. ಕಮ್ಯುನಿಟಿ ವೈಸ್ ಮಾತಾಡ್ತಿದ್ದಾನೆ. ಮುಸ್ಲಿಂ ಬಾಂಧವರು ಅರ್ಥ ಮಾಡ್ಕೋಬೇಕು. ಮೊದಲು ಅವರು ಭಾರತೀಯರು,
ಆಮೇಲೆ ಅವರು ಮುಸ್ಲಿಮರಾಗಿದ್ದು ಗಜ್ನಿ ಕಾಲದಲ್ಲೋ ಮುಘಲರ ಕಾಲದಲ್ಲೋ ಆಯಾ ಕಾಲದಲ್ಲಿ ಆಗಿದ್ದಾರೆ. ನಾನು ಮುಗಿಸ್ತೇನೆ ಗೌಡ್ರೆ. ಆದರೆ ಆಯಾ ದೇವಸ್ಥಾನಗಳ ಮೇಲೆ ಅಟ್ಯಾಕ್ ಯಾಕೆ ಮಾಡಿದ್ರು ಈ ಪರಕೀಯ ದೊರೆಗಳು? ನಾವು ಭಾರತೀಯರು, ನೀವು ಹೇಳ್ದಂಗೆ ಭಾರತೀಯರು ನಾವು ಇಟ್ಕೊಂಡಿವಿ. ಅಂದ್ರೆ ಭಾರತೀಯರಂತ ಭಾರತೀಯರು ಒಪ್ಕೊಳ್ಳಿಕ್ಕೋಸ್ಕರ ತಯಾರಿಲ್ಲ. ಯಾಕಂದ್ರೆ ಇವತ್ತು ನಿಮ್ಮ ಜೊತೆ